ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ನಿಸರ್ಗ ನಂದೇಶ್ ಮಾತಾಡ್ತಾ ಇರೋದು. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ತುಂಬಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗ್ಗೆನೇ ಆಚೆ ಕಡೆ ಎಲ್ಲ ಕೆಲಸ ಮುಗಿಸಿ ಇವಾಗ ಒಳಗಡೆ ಬಂದಿದ್ದೀನಿ. ತಿಂಡಿಗೆ ಪ್ರಿಪೇರ್ ಮಾಡಬೇಕು. ಫಸ್ಟು ಬಿಸಿನೀರು ಇಡ್ತಾಯಿದ್ದೀನಿ. ಬಿಸಿನೀರನ್ನ ಕುಡಿದ್ಬಿಟ್ಟು ಹಾಗೆ ತಿಂಡಿಗೆ ಸ್ಟಾರ್ಟ್ ಮಾಡ್ಕೋಬೇಕು. ರಕ್ಷಿಗೆ ಆಲ್ರೆಡಿ ಅವ್ರ ಅಜ್ಜಿ ಹಾಲನ್ನು ಕಾಯಿಸಿ ಇಟ್ಟು ಹೋಗಿದ್ರು. ಅವ್ರು ಕಾಫಿ, ನಮ್ಮ ಮನೇಲಿ ಎದ್ದಿದ ತಕ್ಷಣ ಅವ್ರು ಕಾಫಿ ಕುಡಿಯೋ ಅಭ್ಯಾಸ. ಅವರು ಕಾಫಿ ಕುಡಿದು ರಕ್ಷಿಗೆ ಹಾಲು ಮಾಡಿ ಇಟ್ಟಿರ್ತಾರೆ. ನಾನು ಆಚೆಯಿಂದ ಬರುವಷ್ಟರಲ್ಲೇ ನಾನು ನಂದೇಶ್ವರ್ ಇಬ್ರಿಗೂ ನಮಗಿಬ್ರಿಗೂ ಹಾಲು ಕುಡಿಯೋ ಅಭ್ಯಾಸ ಇರಲ್ಲ. ನಾವು ಇಲ್ಲ ಕಾಫಿ ಟೀ ಏನೂ ಕುಡಿಯೋದಿಲ್ಲ. ಬೆಳಗ್ಗೆ ಎದ್ದ ತಕ್ಷಣ ಬಿಸಿನೀರು ಇದ್ದರೆ ಬಿಸಿನೀರು ಕುಡಿತೀವಿ, ಇಲ್ಲಾಂದರೆ ಡೈರೆಕ್ಟ್ ತಿಂಡಿ ಅಷ್ಟೇನೇನೆ. ತಿಂಡಿಗೆ ನೈಟೇ ಇಡ್ಲಿಗೆ ರುಬ್ಬಿ ಇಟ್ಟಿದ್ದೆ. ತುಂಬ ಚೆನ್ನಾಗಿ ಉಬ್ಬಿ ಬಂದಿತ್ತು. ಈ ರೀತಿ ಉಬ್ಬಿ ಬಂದಿಲ್ಲ ಅಂದರೆ ಹುಳಿ ಬಂದಿಲ್ಲ ಅಂತ ಅಂದರೆ ಇಡ್ಲಿ ತುಂಬ ಚೆನ್ನಾಗಿ ಆಗೋದಿಲ್ಲ. ಸಾಫ್ಟಾಗಿ ಆಗಬೇಕು, ಆವಾಗ ಇಡ್ಲಿ ತುಂಬ ಚೆನ್ನಾಗಿರುತ್ತೆ. ಇವತ್ತು ನಾನು ಚಿಬ್ಲಿ ಇಡ್ಲಿ ಮಾಡೋಣ ಅಂತ ಹೇಳಿ ಅನ್ಕೋತಾ ಇದ್ದೆ. ಅದಕ್ಕೆ ಇದು ನೀಟಾಗಿ ಉಬ್ಬಿ ಬಂದಿದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿದೆ. ಫಸ್ಟ್ ಬಂದಿದೆಯಾ ಇಲ್ಲ ಅಂದರೆ ಸ್ವಲ್ಪ ಸೋಡಾ ಏನಾದರೂ ಹಾಕಿಟ್ರೆ ಬರುತ್ತೆ ಅಂತ ಹೇಳಿಬಿಟ್ಟು ಗಟ್ಟಿಗೆ ರುಬ್ಬಿದ್ದೆ ನಾನು. ಈ ರೀತಿಯೂ ನೈಟೆಲ್ಲ ಹುಳಿ ಬಂದಿಲ್ಲ ಅಂತ ಅಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ಸ್ವಲ್ಪ ಬಿಸಿನೀರನ್ನು ಹಾಕಿ ನಮಗೆ ಅದಕ್ಕೆ ಇಡ್ಲಿ ಹಾಕೋ ಅದಕ್ಕೆ ಸಂಪಣ ಯಾವುದಕ್ಕೆ ಬೇಕೋ ಅದಕ್ಕೆ ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಹಾಕಿದ್ರೆ ಬಿಸಿನೀರು ಹಾಕಿ ಕಲಸಿರ್ತೀವಲ್ವ, ಸ್ವಲ್ಪ ಬೇಗನೆ ಹುಳಿ ಬರುತ್ತೆ. ಈ ರೀತಿ ಚಳಿಗಾಲದಲ್ಲಿ ಏನಾದರೂ ಆಲ್ಟರ್ನೇಟ್ ಮಾಡಲೇಬೇಕು. ಕೆಲವೊಂದು ಸರಿ ಸಂಪಣ ಬರೋದಿಲ್ಲ, ಉಕ್ಕಿ ಬರೋಲ್ಲ. ಕೆಲವೊಬ್ಬರು ಈನೋ ಪೌಡ್ರೆಲ್ಲ ಹಾಕ್ತಾರೆ. ನಾನು ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ತೀನಿ ಅಷ್ಟೇ. ಇವಾಗ ನಾನೇನು ಹಾಕಿಲ್ಲ. ಅಂದರೆ ಅಕಸ್ಮಾತ್ ಹುಳಿ ಬಂದಿಲ್ಲ ಅಂತ ಅಂದರೆ ಮಾತ್ರನೇ ಆ ರೀತಿ ಮಾಡ್ತೀನಿ. ಬಿಸಿನೀರನ್ನ ಕಾಯಿಸ್ಕೊಂಡು ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿದು ಆಮೇಲೆ ತಿಂಡಿಗೆ ಪ್ರಿಪೇರ್ ಮಾಡ್ಕೋತಾ ಇದ್ದೀನಿ. ರಕ್ಷಿಗೂ ಸ್ವಲ್ಪ ಈ ರೀತಿ ಚಿಬ್ಲು ಇಡ್ಲಿ ಅಂದರೆ ನನಗೆ ನಂದೀಶ್ವರ್ಗೆ ತುಂಬ ಫೇವ್ರೇಟು. ಚಾಮರಾಜನಗರದ ಕಡೆ ಎಲ್ಲ ಆ ಥರ ಇಡ್ಲಿ ಮಾಡ್ತಾರೆ. ರಕ್ಷಿಗೆ ನಾರ್ಮಲ್ ಗುಬ್ಬಿ ಇಡ್ಲಿ ಅಂದರೆ ಇಷ್ಟ, ಆದರೆ ಈ ಥರ ಮಾಡಿದ್ರೂ ತಿಂತಾನೆ. ಅದಕ್ಕೆ ಫಸ್ಟು ನಾನು ಇಡ್ಲಿಗೆ ಇಡೋದಕ್ಕಿಂತ ಮುಂಚೆ ಸಾಂಬಾರ್ಗೆ ಇಡೋಣ ಅಂತ ಹೇಳ್ಬಿಟ್ಟು ಸಾಂಬಾರ್ಗೆ ರೆಡಿ ಮಾಡಿ ಇಟ್ಬಿಟ್ರೆ ಒಂದು ಕಡೆ ಸಾಂಬಾರು, ಒಂದು ಕಡೆ ಇಡ್ಲಿ ಮತ್ತು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೇಳಿ ಒಟ್ಟೊಟ್ಟಿಗೆ ಮಾಡ್ಕೋತಾ ಇದ್ದೀನಿ. ಬೆಳಗ್ಗೆ ಟೈಮು ಈ ರೀತಿ ಸ್ವಲ್ಪ ಐಡಿಯಾ ಮಾಡಿ ಬೇಗ ಕೆಲಸಗಳನ್ನ ಮಾಡಿಕೊಂಡ್ರೆ ಬೇಗನೆ ತಿಂಡಿ ಆಗಿಬಿಡುತ್ತೆ. ನಮ್ಮ ಚಿಕ್ಕಮ್ಮ ಇದ್ದಾರಲ್ಲ, ಎರಡನೇ ಚಿಕ್ಕಮ್ಮ, ಅವರು ಅಜ್ಜಿ ಮನೆ ಕಡೆ ಮತ್ತು ನಮಗೆ ಚಿಕ್ಕಜ್ಜಿ ಇದ್ದಾರೆ. ನಾನು ಹಳೆ ವೀಡಿಯೋಸ್ ನೋಡಿದ್ರೆ ಗೊತ್ತಿರುತ್ತೆ, ಚಾಮರಾಜನಗರಕ್ಕೆ ಹೋಗಿದ್ವಲ್ಲ ಅಲ್ಲಿ. ಅವರು ಅಷ್ಟೇ ಆ ಕಡೆ ಎಲ್ಲ ಚಿಬ್ಲಿ ಇಡ್ಲಿನ ಮಾಡ್ತಾರೆ. ಆ ಇಡ್ಲಿ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಆ ಬಿದಿರು ಫ್ಲೇವರು ಎಲ್ಲ ಎಷ್ಟು ಚೆನ್ನಾಗಿರುತ್ತೆ ಅಂತ ಅಂದರೆ ನಾನು ಆವಾಗ ಅವ್ರನ್ನ ನೋಡಿ ಒಂದ್ಸರಿ ಚಿಕ್ಕಮ್ಮವ್ರ ಮನೇಲಿ ಮಾಡಿದರು. ಚಿಕ್ಕಮ್ಮ ಇದ್ದಾರಲ್ಲ ಅವ್ರಿಗೂ ಅಲ್ಲಿ ಚಾಮರಾಜನಗರದಲ್ಲಿ ರಿಲೇಷನ್ ಇದ್ದಾರೆ. ಅಲ್ಲಿ ಒಂದು ಸರಿ ಇಡ್ಲಿ ಮಾಡಿದರು. ಅವರು ನಮ್ಮ ಥರ ಇಡ್ಲಿ ಮಾಡಲ್ಲ, ಅಂದರೆ 2 ಥರ ಇಡ್ಲಿ ಮಾಡ್ತಾರೆ. ಬರೀ ಉದ್ದಿನ ಕಾಳನ್ನ ನೆನೆಸ್ಬಿಟ್ಟು ಅಕ್ಕಿನ ನುಚ್ಚೊಡೆದು ಮಡ್ಕೊಂಡಿರ್ತಾರೆ. ಆ ಉದ್ದಿನ ಕಾಳನ್ನ ರುಬ್ಬಿಟ್ಟು ಇವ್ರಿಗೆ ಎಷ್ಟು ಅಕ್ಕಿ ನುಚ್ಚಬೇಕು ಅದನ್ನು ನೈಟೇ ಕಲಸಿಟ್ಬಿಡ್ತಾರೆ ಅಂತ ಅನಿಸುತ್ತೆ. ನೈಟೇ ಕಲಸಿಟ್ಬಿಟ್ಟು ಬೆಳಗ್ಗೆ ಎದ್ದು ಅದನ್ನು ಬೇಯಿಸ್ತಾರೆ. ಅವರು ಆ ಥರ ಒಂಥರ ಇಡ್ಲಿ ಮಾಡ್ತಾರೆ, ಮತ್ತು ನಾವು ಮಾಡ್ತೀವಲ್ಲ ಆ ಥರನೂ ಇಡ್ಲಿ ಮಾಡ್ತಾರೆ. ನಮಗೆ ಆ ಥರ ಇಡ್ಲಿ ಜಾಸ್ತಿ ಇಷ್ಟ ಆಗೋದಿಲ್ಲ. ಈ ಥರ ಇಡ್ಲಿ ಅಂದರೆ ತುಂಬ ಇಷ್ಟ. ಅದಕ್ಕೆ ನಾನು ಅವಾಗೆಲ್ಲ ಮಾಡ್ತಿದ್ರಲ್ಲ ಅವರನ್ನು ನೋಡ್ಕೊಂಬಂದು ನಾವೀಗೆ ಬೆಟ್ಟಕ್ಕೆ ಹೋಗ್ಬೇಕಾದ್ರೆ ನಾವು ಒಂದು ಸರಿ ಮನೇಲಿ ಟ್ರೈ ಮಾಡೋಣ, ಟೇಸ್ಟ್ ತುಂಬ ಚೆನ್ನಾಗಿರುತ್ತಲ್ಲ ಅಂಥೇಳಿ ನಂದೀಶ್ವರ್ ಒಂದು ಸರಿ ಕೊಡಿಸಿದ್ರು ನನಗೆ ಈ ಚಿಬ್ಲಿ ಇಡ್ಲಿನ. ಇಡ್ಲಿದು ಬಟ್ಲು ಕೊಡಿಸಿದ್ರು. ಅವಾಗಿಂದ ನಾನು ಆಲ್ಮೋಸ್ಟ್ ಸ್ವಲ್ಪ ಚಿಬ್ಲಿ ಇಡ್ಲಿನೇ ಮಾಡ್ತೀನಿ. ಚಿಕ್ಕಮ್ಮರೆಲ್ಲರೂ ಬಂದಾಗ ಈ ಥರ ಇಡ್ಲಿ ಮಾಡೋದಕ್ಕಾಗಲ್ಲ, ಯಾಕಂದರೆ ಎಲ್ಲರೂ ಇದ್ದಾಗ ಜಾಸ್ತಿ ಜನ ಇರ್ತೀವಲ್ವ. ಇದು ಒಂದು 6 ಏನೋ ಇದೆ ಬಟ್ಲು ಅಷ್ಟೇ ನನ್ನ ಹತ್ರ. ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡಲ್ಲ. ಅವರೆಲ್ಲರೂ ಏನಾದರೂ ಇಂಟ್ರೆಸ್ಟ್ ಕೊಟ್ಟು ಇಲ್ಲ ಮಾಡು ಅಂತಂದರೆ ತಟ್ಟೆ ಇಡ್ಲಿ ಮತ್ತು ಇದು ಎರಡೂ ಒಟ್ಟಿಗೆ ಇಟ್ಬಿಡ್ತೀನಿ, ಬೇಗನೆ ಆಗುತ್ತೆ ಅಂತ ಹೇಳ್ಬಿಟ್ಟು. ಅವಾಗೆಲ್ಲ ನಮ್ಮ ಮನೇಲಿ ಜಾಸ್ತಿ ಜನ ಇದ್ದಾಗ ಇಡ್ಲಿ ಈ ಥರದನ್ನೆಲ್ಲ ಮಾಡಿಬಿಟ್ರೆ ಹೋಟ್ಲು ಅಂತಲೇ ರೇಗಿಸ್ತಾಯಿದ್ರು ನಮ್ಮ ಮನೇಲಿ. ನಮ್ಮ ಮನೇಲಿ ಅದೇ ಒಂದು ಪಾತ್ರೆ ಇದೆ. ನಮ್ಮ ಅತ್ತೆಗೆ ಪಾಪ ಅವ್ರ ಅಕ್ಕ ಕೊಟ್ಟಿದ್ರಂತೆ, ಅದು ನಿನ್ನ ಇಟ್ಕೊಂಡಿದ್ದಾರೆ. ಅದರಲ್ಲೇ ನಮ್ಮ ಮನೇಲಿ ತಟ್ಟೆ ಇಡ್ಲಿ ಮಾಡ್ತಾಯಿದ್ದಿದ್ದು. ಇವಾಗ ನಾನು ಬಂದಮೇಲೆ ಈ ಥರ ಗುಪ್ಪಿ ಇಡ್ಲಿ ನನಗಿಷ್ಟ ಅಂಥೇಳಿ ನಮ್ಮ ಅತ್ತೆ ತೆಗ್ದಿಟ್ಟಿದ್ರು, ಆದರೆ ಯೂಸ್ ಮಾಡಿರಲಿಲ್ಲ. ನಾನು ಬಂದಮೇಲೆ ಯೂಸ್ ಮಾಡಿದೆ. ಆಮೇಲೆ ಇವಾಗ ಸ್ವಲ್ಪ ಗುಪ್ಪಿ ಇಡ್ಲಿನೂ ಸ್ಕಿಪ್ ಮಾಡಿಬಿಟ್ಟು ಇವಾಗ ಚಿಬ್ಲಿ ಇಡ್ಲಿಗೆ ಬಂದಿದ್ದೀವಿ. ಇಡ್ಲಿ ತುಂಬ ಚೆನ್ನಾಗಾಗುತ್ತೆ. ಒಂದು ಸರಿ ಟ್ರೈ ಮಾಡಿ ನೋಡಿ. ನಿಮ್ಗೆ ಈ ಥರ ಚಿಬ್ಲು ಬಟ್ಲು ಸಿಕ್ಕಿದ್ರೆ, ಬಿದಿರು ಬಟ್ಲು, ಒಂದು ಸರಿ ಟ್ರೈ ಮಾಡಿ. ನೀವೇ ಇದಕ್ಕೆ ಫಿದಾ ಆಗಿಬಿಡ್ತೀರ, ಅಷ್ಟು ಚೆನ್ನಾಗಿರುತ್ತೆ.
ಕಡೆ ಇಡ್ಲಿ ಬೇಯೋಕ್ಕಿಟ್ಟಿದ್ದೀನಿ, ಚಟ್ನಿಗೆಲ್ಲ ಹಾಗೆ ಜೊತೆಲೇ ರುಬ್ಕೊಂಡು ರಕ್ಷಣೆ ಬಂದ ಮಾತಾಡ್ತಾ ಇದ್ದ. ಅವನಿಗೆ ನಮ್ಮನೇಲಿ ಸಿಹಿ ಚಟ್ನಿ ಅಂದರೆ ತುಂಬ ಫೇವ್ರೇಟು. ನಾವು ಚಿಕ್ಕವರಿದ್ದಾಗಂತೂ ಒಳಕಲ್ಲಲ್ಲಿ ರುಬ್ಬಿ ಸಿಹಿ ಚಟ್ನಿ ಮಾಡೋರು. ಅವಾಗ ಸಿಕ್ಕಾಪಟ್ಟೆ ಇಷ್ಟ ಆಗ್ತಾಯಿತ್ತು. ಇವಾಗ ನೋಡಿ ನಾವೇ ಮಾಡ್ಕೊಂಡು ತಿನ್ಬೋದು, ಆದರೆ ಅದು ಅಷ್ಟೊಂದು ಇಷ್ಟ ಆಗೋದಿಲ್ಲ. ಅಂದರೆ ರಕ್ಷಿ ಅವಾಗ ಚಿಕ್ಕದ್ರಲ್ಲಿ ತುಂಬ ಸ್ವೀಟ್ ತಿಂತಾಯಿದ್ದ. ಅವ್ನಿಗೆ ಇಡ್ಲಿ ಮಾಡಿದಾಗ ಸಿಹಿ ಚಟ್ನಿ ಮತ್ತು ಖಾರ ಚಟ್ನಿ ಎರಡನ್ನೂ ಮಾಡಬೇಕಾಗಿತ್ತು. ನಮ್ಮ ಮನೆಯವ್ರು ಸ್ವಲ್ಪ ಸಾಂಬಾರು ಅಂದರೆ ಇಷ್ಟ. ಎಲ್ಲನೂ ಏನು ಮಾಡ್ತೀಯ ಬಿಡು, ಇರೋರು 2-3 ದಿನಕ್ಕೆ ಅಂತ ಹೇಳಿ ಅಂತಾರೆ. ಆದ್ರೂ ಅವ್ರಿಗೆ ಇಷ್ಟ ಅಲ್ವಾ, ಹಾಗಾಗಿ ಎಲ್ಲ ಸ್ವಲ್ಪ ಮಾಡ್ತೀನಿ. ರಕ್ಷಿಗೆ ಸ್ವೀಟ್ ಚಟ್ನಿ ಮಾಡಿರಲಿಲ್ಲ, ನಾನು ಸಿಹಿ ಚಟ್ನಿ ಮಾಡಿರಲಿಲ್ಲ. ಅವನು ಪರವಾಗಿಲ್ಲ ಬಿಡಮ್ಮ ಅಂತೇಳಿ ಇವಾಗ ಸುಮ್ಮನೆ ಆಗಿದ್ದಾನೆ ರಕ್ಷಿ. ಆದರೆ ಮೊದಲು ಈ ರೀತಿ ನಿಜ ಸುಮ್ಮನೆ ಚಿಕ್ಕಮ್ಮನ ಮನೆಗೆ ಹೋದರೆ ಮತ್ತು ನಮ್ಮ ಅಮ್ಮನ ಮನೆಗೆ ಹೋದರೆ ಎಲ್ಲರ ಮನೇಲೂ ಅಷ್ಟೇ, ಇಡ್ಲಿ ಮಾಡಿದ್ಮೇಲೆ ಖಾರ ಚಟ್ನಿ ಮಾಡಿದ್ಮೇಲೆ ರಕ್ಷಿಗೋಸ್ಕರ ಅಂತಲೇ ಸಿಹಿ ಚಟ್ನಿನ ಮಾಡಿಬಿಡ್ತಿದ್ರು. ಅಷ್ಟು ಇಷ್ಟ ರಕ್ಷಿಗೆ ಸಿಹಿ ಚಟ್ನಿ ಅಂತ ಹೇಳಿದ್ರೆ. ನನಗೂ ತುಂಬ ಪರ್ಸ್ನಲಿ ಸ್ವಲ್ಪ ಸ್ವೀಟ್ ಅಂದ್ರೆ ಇಷ್ಟ ಅಲ್ವಾ, ಮತ್ತು ಇಡ್ಲಿಗೆ ಸಿಹಿ ಚಟ್ನಿ ಎಷ್ಟು ಚೆನ್ನಾಗಿರುತ್ತೆ, ಅದು ತುಂಬ ಇಷ್ಟ. ಅದಕ್ಕೆ ಅಮ್ಮ ಮಾಡಿದ್ಯಾ ಅಂತ ತುಂಬ ಅಪರೂಪಕ್ಕೆ ಕೇಳ್ಕೊಂಬಂದೆ. ನಾನು ಮಾಡಿರಲಿಲ್ಲ ಅವತ್ತು, ಇಲ್ಲ ಪಾಪ ಮಾಡಿಲ್ಲ ಅಂತ ಹೇಳಿದೆ. ರಕ್ಷಿಗೆ ಲಂಚ್ ಬಾಕ್ಸ್ ಎಲ್ಲ ಪ್ಯಾಕ್ ಮಾಡಿ ಇವಾಗಂತೂ ಕೋಲ್ಡ್ ಇರೋದ್ರಿಂದ ಸ್ವಲ್ಪ ಆದಷ್ಟು ಬಿಸಿನೀರನ್ನೇ ಕೊಡ್ತೀನಿ. ಅವನನ್ನು ಬಿಟ್ಟು ಬಂದು ನಾನು ಫೈನಲಾಗಿ ತಿಂಡಿ ತಿಂತಾಯಿದ್ದೀನಿ. ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ನ ಸ್ಟಾರ್ಟ್ ಮಾಡಿದೆ, ಆದರೆ ಅದು ಇದು ಕೆಲಸ ಅಂತ ಅದನ್ನ ಕಂಟಿನ್ಯೂ ಮಾಡೋದಕ್ಕಾಗಲಿಲ್ಲ. ಯಾಕಂದರೆ ನನ್ನ ವಾಯ್ಸ್ ಕೇಳಿಸ್ತಿದೆಯೇನೋ ಗೊತ್ತಿಲ್ಲ, ಇವತ್ತು ಲಾಸ್ಟು ದೇವಸ್ಥಾನದಲ್ಲಿ ದೀಪ ಹಚ್ತಾ ಇದ್ದಾರೆ. ಹಾಗಾಗಿ ಅದ್ರ ಮೈಕ್ ಹಾಕ್ಬಿಟ್ಟಿರೋದ್ರಿಂದ ಬರೀ ಅದೇ ಸೌಂಡ್ ಕೇಳಿಸ್ತಾ ಇದೆ. ನಾನು ಮಾತಾಡೋದು ಎಷ್ಟು ಮಟ್ಟಿಗೆ ಕೇಳಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ. ಹಾಗಾಗಿ ಏನೂ ಬೇರೆ ವ್ಲಾಗ್ನ ಮಾಡ್ಕೊಳ್ಳೋದಕ್ಕಾಗಿಲ್ಲ. ಈ ಥರ ಸೌಂಡ್ ಇದ್ದಾಗ ಯಾವ ರೀತಿ ವ್ಲಾಗ್ ಮಾಡ್ಕೊಳ್ಳೋದಕ್ಕಾಗತ್ತೆ ಹೇಳಿ. ಸಾಯಂಕಾಲದ ಮೇಲೆ ಎಲ್ಲ ಕೆಲಸ ಮುಗಿಸಿ ರೆಡಿಯಾಗಿದ್ದೀವಿ, ದೇವಸ್ಥಾನ ಹತ್ರ ಹೋಗಬೇಕು. ಪೂಜೆಗೇನು ಇಟ್ಕೊಂಡಿಲ್ಲ, ಇಟ್ಕೋಬೇಕು. ರಕ್ಷಿಗಂತೂ ಫುಲ್ಲು ಖುಷಿ. ಅಲ್ಲಿ ದೀಪ ಹಚ್ತಾ ಇದ್ದಾರಲ್ಲ, ಹೋಗಿ ಅಲ್ಲೇ ಸೇರ್ಕೊಂಡ್ಬಿಟ್ಟಿದ್ದಾನೆ. ಒಂದು ವಾರದಿಂದ ಟೆಸ್ಟ್ ಇತ್ತಲ್ವ, ಫುಲ್ಲು ಬ್ಯುಸಿ ಆಗಿಬಿಟ್ಟಿದ್ದೆ ಅವನು. ಮಧ್ಯಾಹ್ನದಿಂದ ಫ್ರೀ ಇವತ್ತು ಅವನು, ಆರಾಮ್ಸೆ ಆಗಿ ಅಲ್ಲೇ ಇದ್ದಾನೆ, ದೇವಸ್ಥಾನದ ಹತ್ರ ಇದ್ದಾನೆ ರಕ್ಷಿ. ಇವಾಗ ನಾನು ಹೋಗಬೇಕು, ಪೂಜೆ ಸಾಮಾನೆಲ್ಲ ಇಟ್ಕೊಂಡು ಹೊರಡಬೇಕು. ಇವತ್ತಂತೂ ತುಂಬ ಟಯರ್ಡ್ ಆಗಿಬಿಟ್ಟಿದೆ, ಸಿಕ್ಕಾಬಟ್ಟೆ ಕೆಲಸ. ಸ್ವಲ್ಪ ಯಾಕೋ ಬೇಜಾರಿಗೇ ಸ್ವಲ್ಪ ಬ್ಲಾಗ್ ಮಾಡೋದನ್ನ ಅವಾಯ್ಡ್ ಮಾಡಿಬಿಟ್ಟೆ. ಕೆಲವೊಂದು ಸರಿ ಎಷ್ಟೇ ಮಾಡಿದ್ರು ಏನೇ ಮಾಡಿದ್ರು ಏನಕ್ಕೋ ಬೆಲೆ ಇಲ್ಲ ಅಂತ ಅನಿಸುತ್ತೆ. ಯಾಕೋ ಗೊತ್ತಿಲ್ಲ, ಇಲ್ಲ ನಮಗೆ ಹಂಗೋ, ಇಲ್ಲ ಜಾಸ್ತಿ ಎಲ್ಲನೂ ಅನುಸರಣೆ ಮಾಡ್ಕೊಳ್ಳೋರಿಗೆ ಆ ರೀತಿ ಇರುತ್ತೋ ಏನೋ ಗೊತ್ತಿಲ್ಲ ಜೀವನ. ನನಗಂತೂ ಕೆಲವೊಂದು ಸರಿ ಸಿಕ್ಕಾಬಿಟ್ಟೆ ಬೇಜಾರಾಗುತ್ತೆ. ಇರಲಿ, ಪರವಾಗಿಲ್ಲ, ಅದೆಲ್ಲ ಕಾಮನ್ ಅಲ್ವಾ. ಏನೇ ಬೇಜಾರಾದರೂ ನನ್ನನ್ನು ನಾನು ಸ್ವಲ್ಪ ಅವಾಗವಾಗ ಇಲ್ಲ ಹಿಂಗೆ ಇರಲ್ಲ, ಮತ್ತು ಬೇರೆ ಥರ ಆಗುತ್ತೆ, ಪ್ರತಿದಿನ ಇದೇ ರೀತಿ ಇರಲ್ಲ ಅನ್ನೋ ರೀತಿ ನನಗೆ ನಾನೇ ಸಮಾಧಾನ ಮಾಡ್ಕೋತೀನಿ. ಎಷ್ಟೇ ಬೇಜಾರಾದರೂ ಫಸ್ಟು ನನಗೆ ನಾನು ಸಮಾಧಾನ ಮಾಡ್ಕೋತೀನಿ, ಬೇರೆಯವ್ರು ಬಂದು ಸಮಾಧಾನ ಮಾಡಲಿ ಅಂತ ನಾನು ಯಾವತ್ತೂ ಅಂದ್ಕೊಳ್ಳೋದಿಲ್ಲ. ಬನ್ನಿ, ದೇವ್ರನ್ನ ಕರೆಸಿದ್ದಾರೆ ಅಂತ ಅನಿಸುತ್ತೆ, ಹೋಗೋಣ ಆಚೆಗಡೆ.
ತಳದ ಕಮಲದಲ್ಲಿ ಒಂದಿ ಬಂದ ಲಿಂಗವೇ ತಳದ ಕಮಲದಲ್ಲಿ ಹತ್ತಿ ಬಂದ ಲಿಂಗವೇ ಹನ್ನೊಂದು ತಳದ ಕಮಲದಲ್ಲಿ ಅಂದವಾದ ಲಿಂಗವೇ ಹನ್ನೆರಡು ದಳದ ಕಮಲದಲ್ಲಿ ಅರಳಿ ನಿಂತ ಲಿಂಗವೇ ಮಧ್ಯ ಪ್ರಾಣಲಿಂಗವೇ ಸತ್ಯ ಶಾಂತಿ ಲಿಂಗವೇ ಓಂ ನಮಃ ಶಿವಾಯ ಗುರುವೇ ಓಂ ನಮಃ ಶಿವಾಯ ಹರ ಹರ ನಿಸರ್ಗ ಚಿಕ್ಕ ನಾಯಿ ಮಾಡಿ ನಮ್ಮ ದೊಡ್ಡಮ್ಮ ಅಮೃತವ್ರೆ ಐ ಮಾಡಿ ಯಾಕೆ ರಕ್ಷಿ ಜೂಮ್ ಹಾಕನ ರಕ್ಷಿ ಜೂಮ್ ಹಾಕನ ಲೈಟ್ ಕಾಣಿಸಲ್ಲ ನಿಸರ್ಗ ಚಿಕ್ಕಮ್ಮ ಕಟ್ ಮಾಡ್ತಾ ಇದ್ವಿ ನೀ ಕಡೆಗೆ ಬರೋದೇ ಇಲ್ಲ ಮಂಗ ರಕ್ಷಿ ಏಯ್ ಬಗ್ಗೋ ಕೆಳಿಕೆ ಬಗ್ಬಿಟ್ಟು ನೀರು ಹಾಕೋ ರಡು ಹೋಗ್ತಾನೇನೋ ಸರಿಯಾಗಿ ಹಾಕಿ ಫ್ರೆಂಡ್ಸ್ ನಮಗೆ ತುಂಬ ಜನ ರಶ್ ಇದ್ರು ದೇವಸ್ಥಾನದಲ್ಲಿ, ಹಾಗಾಗಿ ನಾವು ಊಟಕ್ಕೆ ಕೂತ್ಕೊಬಿಡೋಣ ಅಂತ ಹೇಳ್ಬಿಟ್ಟು ಊಟಕ್ಕೆ ಕೂತ್ಕೊಂಡ್ವಿ. ಆ ಊಟಕ್ಕೆ ಅಕ್ಕಿ ಪಾಯಸ ಮತ್ತು ಹೆಸ್ರು ಬೇಳೆ, ಇಟ್ಕಿದ ಬೇಳೆ ಹಾಕಿ ಇಟ್ಕಿದ ಬೇಳೆ ಸಾರು ಮಾಡಿಸಿದ್ರು ಮತ್ತು ಮುದ್ದೆ ಅನ್ನ ಎಲ್ಲ ಮಾಡಿಸಿದ್ರು. ನನ್ನ ಫೇವ್ರೇಟ್ ಇಟ್ಕಿದ ಬೇಳೆ ಸಾಂಬಾರು ತುಂಬ ಚೆನ್ನಾಗಿತ್ತು ಊಟ ಅಂತ. ನಾನು ರಕ್ಷಿಣಿ ಊಟಕ್ಕೆ ಬಡಿಸ್ತಾ ಇದ್ದ. ಪಾಪ ಅವರೆಲ್ಲ ನಾನು ತುಂಬ ರೇಗಿಸ್ತಾ ಇರ್ತಾರೆ, ಹಾಗಾಗಿ ನಾನು ಅವ್ರನ್ನೂ ಆ ರೀತಿಯೇ ಮಾತಾಡಿಸ್ತೀನಿ ಅಷ್ಟೇನೆ. ಹಾಂ ಎನ್ನಳಿನಕ್ಕ ಈ ಒಂದು ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ದೇವಸ್ಥಾನ ಹತ್ರ ಹೋಗಿ ಬಂದ್ವಿ, ತುಂಬ ಚೆನ್ನಾಗಿ ಅಲಂಕಾರ ಎಲ್ಲ ಮಾಡಿದರು. ದೇವರಂತೂ ತುಂಬ ಚೆನ್ನಾಗಿತ್ತು.
ಸಖತ್ತಾಗಿ ಮಾಡಿದರು. ಪ್ರತಿ ವರ್ಷ ಅವರು ಒಂದು ವರ್ಷಕ್ಕಿಂತ ಇನ್ನೊಂದು ವರ್ಷ ಚೆನ್ನಾಗೇ ಮಾಡ್ತಾರೆ. ಪ್ರತಿ ವರ್ಷವೂ ಅಷ್ಟೇನೇನೆ ಎಲ್ಲ ಚೆನ್ನಾಗಿತ್ತು. ವರ್ಷ ಊಟನೂ ಚೆನ್ನಾಗಿತ್ತು, ಮತ್ತು ದೇವರು ಅಲಂಕಾರನೂ ಚೆನ್ನಾಗಿ ಮಾಡಿದರು. ಶಿವರಾತ್ರಿ ಹಬ್ಬದಲ್ಲಂತೂ ಇನ್ನೂ ಸಖತ್ತಾಗಿ ಅಲಂಕಾರ ಮಾಡಿಸ್ತಾರೆ. ನನಗೆ ಶಿವರಾತ್ರಿ ಹಬ್ಬದಲ್ಲಿ ತುಂಬ ಇಷ್ಟ. ಅವಾಗ ಇನ್ನೂ ಜೋರಾಗಿ ಮಾಡ್ತಾರೆ, ಸಖತ್ತಾಗಿರುತ್ತೆ ಅವಾಗ ನೋಡೋದಕ್ಕೆ. ಇವಾಗಲೂ ತುಂಬಾ ಚೆನ್ನಾಗಿ ಮಾಡಿದರು. ದೀಪಗಳೆಲ್ಲ ಅಂಟಿಸಿದ್ರು. ನಾವು ದೀಪ ಹಚ್ಚೋಷ್ಟಲ್ಲಿ ಹೋಗಬೇಕು ಅಂತ ಅಂದ್ಕೊಂಡ್ವಿ. ದೇವರು ಎಲ್ಲ ಕುಣಿತಾ ಇತ್ತಲ್ಲ, ಅದನ್ನೆಲ್ಲ ನೋಡ್ಕೊಂಡು ಹೋಗೋಷ್ಟರಲ್ಲಿ ದೀಪ ಹಚ್ಚೇ ಬಿಟ್ಟಿದ್ರು. ದೀಪ ಹಚ್ಚೋದಕ್ಕೆ ಹೋಗೋಕ್ಕಾಗಲಿಲ್ಲ. ಆಮೇಲೆ ಹೋಗಿ ಒಂದು ಸ್ವಲ್ಪ ಹೊತ್ತು ಇದ್ಬಿಟ್ಟು ದರ್ಶನ ಎಲ್ಲ ಮಾಡಿಕೊಂಡು ಊಟ ಮಾಡಿಕೊಂಡು ಮನೆಗೆ ಬಂದ್ವಿ. ಈ ಮೈಕ್ ಸೌಂಡ್ಗೆ ನಾನು ಇನ್ನು ವೀಡಿಯೋಸ್ ಏನು ಮಾಡೋದಕ್ಕಾಗಲ್ಲ. ಹಾಗಾಗಿ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಈ ಒಂದು ಪುಟಾಣಿ ವ್ಲಾಗ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಆದಷ್ಟು ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ಮತ್ತು ನಿಮ್ಮ ಅನಿಸಿಕೆ ಅಭಿಪ್ರಾಯನ ನನಗೆ ಕಮೆಂಟ್ ಮೂಲಕ ತಿಳಿಸ್ಬೋದು. ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಮತ್ತೊಂದು ಹೊಸ ವ್ಲಾಗ್ ಜೊತೆಗೆ ನಾನು ನಿಮಗೆ ಸಿಗ್ತೀನಿ. ಸಿ ಯು, ಬಾಯ್ ಬಾಯ್ ಎಲ್ಲರಿಗೂ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್. ಬಾಯ್ ಬಾಯ್.